ಟೇಬಲ್ ಹಿಡಿದು ಎಲ್ಲ ಮಾಡೋ ಫುಲ್ ಸುಮ್ಮನ್ ಕೂತ್ಕೋ ಹಿಂಸೆ ಕೊಡ್ತಾವನು ಎದೆ ಮೇಲೆ ಕಾಲ್ ಮಡಿಕೊಂಡು ಹಿಡ್ಕೊಂಡು ಏನಿದು. ಬಿಗ್ ಬಾಸ್ ಮನೆಯಲ್ಲಿ ಟಾಮ್ ಅಂಡ್ ಜೆರಿ ಆಟ ಮತ್ತೆ ಶುರುವಾಗಿದೆ. ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ರಘು ಮತ್ತೆ ನಮ್ಮ ಗಿಲ್ಲಿ ಇಬ್ರು ಸೇರ್ಕೊಂಡ್ರೆ ಎಂತ ದೊಡ್ಡ ಮಟ್ಟದ ಕಾಮಿಡಿಗಳು ಬರುತ್ತೆ. ಗಿಲ್ಲಿ ಎಷ್ಟೇ ಕ್ವಾಟ್ಲೆ ಕೊಟ್ಟರು ರಘು ಅವರು ಅದನ್ನ ಸಹಿಸ್ಕೊಂಡೇ ಇರ್ತಾರೆ. ಆದ್ರೆ ಇವರಿಬ್ಬರನ್ನ ನೋಡಿಕೆ ತುಂಬಾ ತುಂಬಾ ಮಜವಾಗಿರುತ್ತೆ. ತುಂಬಾ ಜನ ಇವರಿಬ್ಬರನ್ನ ಇಷ್ಟ ಕೂಡ ಹೊರಗಡೆ ಪಡ್ತಾ ಇದ್ದಾರೆ. ಸೊ ಇವರಿಬ್ಬರದ್ದು ಕೂಡ ಪೇಜ್ಗಳು ಕೂಡ ಹೊರಗಡೆ ಕ್ರಿಯೇಟ್ ಆಗಿದೆ. ಇವರಿಬ್ಬರಿಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ರಘು ಅವರು ಎಂತಹ ವ್ಯಕ್ತಿ ಅಂತ ಹೇಳಿದ್ರೆ ಒಂಥರ ಮಗು ಅಂತಾನೆ ಹೇಳ್ಬೋದು. ರಘು ನೀನ್ ಇನ್ನು ಮಗು ಅನ್ನೋ ಒಂದು ಡೈಲಾಗ್ ಅನ್ನ ಈ ಹಿಂದೆ ಗಿಲ್ಲಿ ಅವರು ಕೂಡ ಹೊಡೆದಿದ್ರು. ಮೊಟ್ಟ ಮೊದಲ ಮನೆಯ ಕ್ಯಾಪ್ಟನ್ ಆದಾಗ ಗಿಲ್ಲಿ ಅವರು ನಾನೇ ವೈಸ್ ಕ್ಯಾಪ್ಟನ್, ನಮ್ಮ ಬಾಸು ಕ್ಯಾಪ್ಟನ್, ನಾನೇ ವೈಸ್ ಕ್ಯಾಪ್ಟನ್ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ಕ್ವಾಟ್ಲೆಗಳನ್ನ ಕೊಡುವಂಥದ್ದು, ಪದೇ ಪದೇ ರಘು ಅವರ ಜೊತೆಗೆ ಓಡಾಡುವಂಥದ್ದು, ಅವರ ಕೈಯಲ್ಲಿ ಕೈ ಹಾಕೊಂಡು ನಾನೇ ಕ್ಯಾಪ್ಟನ್ ಅನ್ನೋ ತರ ಮೆರೆಯುವಂತ ಒಂದು ಸಿಚುವೇಶನ್ ಅನ್ನ ನೋಡಿದ್ವಿ. ಆದ್ರೆ ಈಗ ಅದು ಮತ್ತೊಮ್ಮೆ ಕ್ರಿಯೇಟ್ ಆಗಿದೆ. ಮನೆಗೆ ಎರಡನೇ ಬಾರಿ ರಘು ಅವರು ಕ್ಯಾಪ್ಟನ್ ಆದ ಕೂಡಲೇ ಮನೆಯವರೆಲ್ಲರಿಗೂ ಕೂಡ ಮನೆ ಕೆಲಸವನ್ನ ಹಂಚೋ ಸಮಯದಲ್ಲಿ ಗಿಲ್ಲಿ ಅವರು ಹೋಗಿ ಎಲ್ಲದಕ್ಕೂ ಕೂಡ ಇನ್ಫ್ಲೂಯೆನ್ಸ್ ಗಳನ್ನ ಮಾಡುವಂತದ್ದನ್ನ ಮಾಡ್ತಾ ಇದ್ರು. ಅದನ್ನೆಲ್ಲದನ್ನು ಕೂಡ ಕೇಳ್ತಿದ್ದಂತಹ ರಘು ನಂತರ ಗಿಲ್ಲಿಗೆ ಅತ್ಯಂತ ದೊಡ್ಡ ಕೆಲಸನೇ ಕೊಟ್ಬಿಡ್ತಾರೆ. ಅದು ಕೂಡ ಮನೆ ಪೂರ ಕಸ ಗುಡಿಸುವಂಥದ್ದು. ಅಲ್ಲಿ ಕಲ್ಲಾಟ ಆಡ್ತಿದ್ದಂತಹ ಗಿಲ್ಲಿಗೆ ಪದೇ ಪದೇ ಹೋಗ್ಬಿಟ್ಟು ಅಲ್ಲಿ ಗುಡ್ಸು, ಇಲ್ಲಿ ಗುಡ್ಸು, ಅದೋರ್ಸು ಇದೋರ್ಸು ಅಂತ ಹೇಳಿದಾಗ ಗಿಲ್ಲಿಗೆ ಅಯ್ಯೋ ಇವನೇನು ನನ್ನ ಎದೆ ಮೇಲೆ ಕಾಲಿಡ್ಕೊಂಡೆ ಕಾಯ್ತವನೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕಾಮಿಡಿಗಳನ್ನ ಮಾಡಿದ್ದಾರೆ. ಮನೆ ಮಂದಿ ಅಂತೂ ಬಿದ್ದು ಬಿದ್ದು ನಕ್ಕಿದ್ದಾರೆ. ನಿನ್ನೆಯಿಂದ ರಘು ಅವರು ಮನೆಯೊಳಗೆ ಕ್ಯಾಪ್ಟನ್ ಆದಾಗಿನಿಂದ ಮನೆಯವರಿಗೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎಲ್ಲೂ ಕೂಡ ಗಿಲ್ಲಿನ ಬಿಟ್ಕೊಡ್ತಿಲ್ಲ. ಗಿಲ್ಲಿ ಅಂತೂ ರಘುನ ಬಿಟ್ಟೇ ಹೋಗ್ತಾ ಇಲ್ಲ. ಪದೇ ಪದೇ ಜೊತೆಗಿದ್ಬಿಟ್ಟು ಅವ್ರು ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಹಿಂದೆ ನಿಂತ್ಕೊಂಡು ಡೈಲಾಗ್ಗಳನ್ನ ನೋಡೋದು, ಇವ್ರಿಗೆ ಕೊಡು ಅಂತ ಹೇಳಿ ರಘು ನೋಡಿದ ಕೂಡಲೇ ಹೀಗೆ ಇಲ್ಲಿ ತರ ಆಗ್ಬಿಡೋದು. ಈ ತರ ಒಂದು ಕಾಮಿಡಿ ಸಿಚುವೇಶನ್ಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಏನೇ ಆಗ್ಲಿ ರಘು ಅವರು ಮನೆಯೊಳಗೆ ಕ್ಯಾಪ್ಟನ್ ಆದ್ರು ಅಂದ್ರೆ ಅದು ಬೇರೆಯದೇ ವೈಭವನ್ ತಗೊಳುತ್ತೆ. ಬೇರೆಯವರಾದ್ರು ಅಂದ್ರೆ ಅದು ಚೆನ್ನಾಗೇ ಇರೋದಿಲ್ಲ, ಅವರ ಮಾತನ್ನ ಯಾರು ಕೇಳೋದೇ ಇಲ್ಲ. ಆದ್ರೆ ಗಿಲ್ಲಿ ರಘು ಅಂತ ಹೇಳಿ ಬಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟಾಮ್ ಅಂಡ್ ಜೆರಿ ಕಾಂಬಿನೇಷನ್ ಅಂತಾನೆ ಅನ್ಬೋದು. ಎಷ್ಟೇ ಕ್ವಾಟ್ಲೆ ಕೊಡ್ಲಿಗುರು ಅವ್ರಿಗೆ ತಲೆನೋವು ಬರಲಿ ಅಷ್ಟು ಸತಸ್ತಾನೆ ಗಿಲ್ಲಿ. ಬಟ್ ರಘು ಅದಕ್ಕೆ ಸಿಟ್ಟೇ ಮಾಡ್ಕೊಳ್ಳೋದಿಲ್ಲ. ಅದಕ್ಕೂ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ. ಬಟ್ ಏನೇ ಹೇಳಿ ರಘು ಗಿಲ್ಲಿ ಕಾಂಬಿನೇಷನ್ ಮಾತ್ರ ಇನ್ನುಳಿದ ಯಾವುದೇ ಸೀಸನ್ಗಳು ಇರಲಿಲ್ಲ. ಅಂತಹ ಒಂದು ಸೀಸನ್ಗಳಲ್ಲಿ ಎಷ್ಟೇ ನೋಡಿದ್ರು ಇಂತಹ ಕಾಂಬಿನೇಷನ್ ಸಿಗಲ್ಲ. ಇವರಿಬ್ಬರನ್ನ ನೋಡ್ತಾ ಇದ್ರೆ ಕೇವಲ ನಗುಗಳೇ ಬರ್ತಾ ಇದೆ. ಯಾವುದೇ ಇನ್ಸ್ಟಾಗ್ರಾಮ್ ಪೇಜ್ ತಗೊಳ್ಳಿ, ಫೇಸ್ಬುಕ್ ತಗೊಳ್ಳಿ, ಮತ್ತಿತರ ಯಾವುದೇ ತಗೊಂಡ್ರು ಕೂಡ ಇವರಿಬ್ಬರ ಕ್ವಾಟ್ಲೆ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಟ್ ಇವರಿಬ್ಬರಿಗೆ ನಾನು ಕೂಡ ಸ್ಪೆಷಲಿ ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ. ನೀವು ಇವರಿಗೆ ಫ್ಯಾನ್ ಆಗಿದ್ದೀರೋ ಅಥವಾ ಇವ್ರದ್ದು ಅತಿಯಾಗಿ ಅನಿಸ್ತಾ ಇದೆಯೋ, ಏನು ಅನಿಸ್ತಾ ಇದೆ ನಿಮಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ರಘು ಅವರು ಆಯ್ಕೆ ಆಗಿದ್ದಾರೆ, ವೈಸ್ ಕ್ಯಾಪ್ಟನ್ ಆಗಿ ನಮ್ಮ ಗಿಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಮತ್ತೆ ಮತ್ತೆ ಕ್ಯಾಪ್ಟನ್ ಆಗ್ತಾ ಇರಿ ರಘು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.